ಬೆಟ್ಟದಷ್ಟು ಬಾಂಧವ್ಯ ಸಾಗರದಷ್ಟು ಸಹೃದಯಿ ಲೈನ್ ಮ್ಯಾನ್ ಸಾಗರ ಗಿಡಗಲ್ಲೇ ನಿವೃತ್ತಿಯಿಂದ ಬೀಳ್ಕೊಡುಗೆ. ಹೌದು, ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡಿರಲಿ, ಉನ್ನತ ಅಧಿಕಾರಿಯಿಂದ ಸಿಪಾಯಿವರೆಗಿನ ಯಾವುದೇ ಪದದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಆತನಲ್ಲಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಇದ್ದರೆ ಆತ ನಿರ್ವಹಿಸುವ ಕಾರ್ಯ ಕಂಡು ಜನರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುತ್ತಾನೆ ಎಂಬುದಕ್ಕೆ ಉತ್ತಮ ಉದಾಹರಣೆ ಸದಲಗ ಪಟ್ಟಣದ ಹೆಸ್ಕಾನ್ನಲ್ಲಿ ಕಾರ್ಯನಿರ್ವಹಿಸಿದ ಲೈನ್ ಮ್ಯಾನ್ ಸಾಗರ್ ಗಿಡಗಲೆ ಎಂಬುದಕ್ಕೆ ಎರಡು ಮಾತಿಲ್ಲ. ಚಿಕ್ಕೋಡಿ ತಾಲೂಕಿನ ಸದಲಗ ಹೆಸ್ಕಾನ್ನಲ್ಲಿ ಲೈನ್ ಮ್ಯಾನ್ ಮೆಕ್ಯಾನಿಕ್ನಾಗಿ ನಿರಂತರ 27 ವರ್ಷಗಳವರೆಗೆ ಕಾರ್ಯನಿರ್ವಹಿಸಿ ನಿವೃತ್ತಿಯಾದ ಪ್ರಯುಕ್ತ ಸಾಗರ್ ಗಿಡಗಲೆ ಯವರಿಗೆ ಹೆಸ್ಕಾಂ ಕಾರ್ಯಾಲಯ ಸಿಬ್ಬಂದಿ ಹಾಗೂ ಸಮಸ್ತ ಜನತೆಯ ಅಭಿಮಾನಿಗಳಿಂದ ಬೀಳ್ಕೊಡುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಹೆಸ್ಕಾಂ ಇ ಬಸವರಾಜ್ ಪೂಜಾರಿ ಮಾತನಾಡಿ, ಲೈನ್ ಮ್ಯಾನ್ ಎಂದರೆ ವಿದ್ಯುತ್ ನಿಗಮದ ಮೆದುಳು ಇದ್ದಂತೆ. ಇಡೀ ಹೆಸ್ಕಾಂ ವಿಭಾಗದ ವ್ಯಾಪ್ತಿಯಲ್ಲಿ ಏನೇ ವ್ಯತ್ಯಯ ಬಂದರೂ ಅದನ್ನು ಕಂಡುಹಿಡಿದು ಸಕಾಲಕ್ಕೆ ವಿದ್ಯುತ್ ಪೂರೈಕೆ ಮಾಡುವವರೇ ಲೈನ್ ಮ್ಯಾನ್. ನಿರಂತರ 24 ಗಂಟೆ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಇಡೀ ಹೆಸ್ಕಾಂ ವ್ಯಾಪ್ತಿಗೆ ಬರುವ ಹಳ್ಳಿಗಳ ಜನತೆಯ ಹೃದಯ ಗೆದ್ದ ಮುಗ್ಧ ಮನಸ್ಸಿನ ಸಾಗರನನ್ನು ನಮ್ಮಿಂದ ಬೀಳ್ಕೊಡುವ ಮನಸ್ಸಾಗುತ್ತಿಲ್ಲ ಎಂದು ತುಂಬಿದ ಕಂಠದಿಂದ ಹೊಗಳಿದರು. ಒಂದು ಪರಿಚಯನ ಮಾಡಿಕೊಟ್ಟಿದ್ದಾರೆ. ಮತ್ತೆ ಈ ಸದಲ್ಗಾದಲ್ಲಿ ಎಲ್ಲಿ ಯಾವ ಲೈನ್ ಹೋಗಿದೆ, IP ಲೈನ್ ಆಗಿರಲಿ ಅಥವಾ ನಮ್ಮ NGO ಎಕ್ಸ್ಪ್ರೆಸ್ ಲೈನ್ಗಳು, ಎಲ್ಲ ಲೈನ್ಗಳಿಗೂ ಅವರಿಗೆ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಇಂಥ ಒಂದು ಒಳ್ಳೆಯ ಮೇಸ್ತ್ರಿ ನಾವು ರಿಟೈರ್ಮೆಂಟ್ ಮಾಡಿ ಈ ಕಂಪ್ನಿಯಿಂದ ಅವರಿಗೆ ಒಂದು ಟೈಮ್ ಕೊಡ್ತಿದ್ರೆ ನಮ್ಗೆ ತುಂಬಾ ಒಂದು ದುಃಖದ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಇಂಥ ಮೆಷಿನ್ ನಮಗೆ ಬೇಕಾಗಿರ್ತಾರೆ. ಯಾಕಂದ್ರೆ ಬರುವಂತ ಹುಡುಗರು ಅಷ್ಟು ಟ್ರೈನ್ ಅಪ್ ಆಗಿರಲ್ಲ, ಅವ್ರಿಗೆ ಟ್ರೈನ್ ಅಪ್ ಮಾಡುವಂತ ಇವರೇ ಆಗಿರ್ತಾರೆ. ಈ ಒಂದು ರಿಟೈರ್ಮೆಂಟ್ ಆಗುವಾಗ ನಮಗೂ ತುಂಬಾ ದುಃಖ. ಕೆಲಸ ಮಾಡಿ ಹೇಳಿ ಹೋಗ್ತಿದ್ರು. ಮತ್ತೆ ಅವ್ರು ಬರ್ತಕ್ಕಂಥ ಬಿಲ್ಡಿಂಗ್ ಕೆಲಸ ಹೆಂಗ ಸರ್, ನಮ್ದು ಕೆಲಸ ಇದ್ರಿ, ನಮ್ದು ಮಾಡ್ಕೊಡ್ಬೇಕ್ರಿ, ಆಯ್ತು ಸರ್ ಮಾಡ್ಕೊಡ್ತೇವೆ ತೋರಿ, ನೀವೇನ್ ಮಾಡೋರಿ ಸರ್, ನೀವೆಲ್ಲ ಇದ್ರಿ ನಾವು ಮಾಡ್ತೇವೆ ಅಂತ ಹೇಳಿ ಅಂತ ಇದು ಮಾಡ್ತಾರೆ. ನೀವು ನಮ್ಮ ಫಾದರ್ಗಳು ಎಲ್ಲ ಕೆಲಸ ಮಾಡಿದ್ರಿ, ನೀವು ನಮ್ಮ ಫಾದರ್ಗಳು ಎಲ್ಲ ಕೆಲಸ ಮಾಡಿದಾರ. ಅವರ ಈ ನಿವೃತ್ತಿ ಜೀವನ ಸುಖಕರವಾಗಿಲ್ಲ ಅಂತ ಅವ್ರಿಗೆ ಅವ್ರು ಬರುವಂತ ಇಷ್ಟೇ. ಹೇಗೆ ಅವತ್ತು ಮುಗ್ಧ ಮನಸ್ಸಿದೆ, ಆ ಮುಗ್ಧತೆಯನ್ನ ದೇವರನ್ನು ಕಂಟಿನ್ಯೂ ಇರಲಿ. ಮತ್ತು ಈ ಒಂದು ಇಲಾಖೆಯಲ್ಲಿ ನಾವು ಯಾರು ಅಧಿಕಾರಿಗಳಾಗಿರ್ಬೋದು, ನಾವು ಯಾರು ಇಲಾಖೆಯ ಬೆನ್ನೆಲುಬುಗಳಲ್ಲ. ಇಲಾಖೆ ನಿಜವಾದ ಬೆನ್ನೆಲುಬುಗಳು ಯಾರು ಅಂತಂದ್ರೆ ಒಂದು ಲೈನ್ಮನ್, ನೆಕ್ಸ್ಟ್ ಬಂದು ಇನ್ನೊಂದು ನಮ್ಮ ಮೆಟ್ರಿಕಲ್ಸ್. ಯಾಕಂತಂದ್ರೆ ನಾವು ಶಾಖಾಧಿಕಾರಿ ಕೆಲಸ ಮಾಡಿದ್ದೀವಿ. ಅವ್ರು ಯಾವುದೋ ಲೈನ್ ಫಾಲ್ಟ್ ಅಂತಂದ್ರೆ ಫಸ್ಟ್ ಸ್ಟೇಷನ್ ಫೋನ್ ಬರೋದು, ನಮ್ಮ ಸೆಕ್ಷನ್ ಆಫೀಸರ್ ಫೋನ್ ಬಂದ್ರೆ ಅವ್ರು ಹೇಳ್ತಾರೆ ಯಾವ ರಿಲೇಟಿವ್ ಆಯ್ತು ಏನಾಯ್ತು ಅಂತ ಕೇಳ್ತಾರೆ. ಅವಾಗ ನಮ್ಮ ಲೈನ್ಮನ್ಗಳು ನಾವು ಹೇಳ್ತೀವಿ ಲೈಫ್ ಫಾಲ್ಟ್ ಆಯ್ತು ನಾವು ಹೇಳ್ತೀವಿ. ಅವ್ರ ಲೈನ್ಮನ್ ಏನ್ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಲೈನ್ ಇದ್ದವರು, ಸರ್ ಯಾವ ರಿಲೇಟಿವ್ ಆಗಿದೆ, ಎಷ್ಟು ಗಂಟೆಗೆ ಆಗಿದೆ, ಸರಿ ಸರ್ ಅಂತ ಎಷ್ಟು ಫೋನ್ ಇಡ್ತಾರೆ. ಇಮಿಡಿಯೇಟ್ ಆಗಿ ಹೇಳ್ತಾರೆ, ಸರ್ ಇದೇ ಲೊಕೇಶನ್ ನಲ್ಲಿ ಇದೇ ಆಗಿದೆ. ಮತ್ತೆ ಅದು ಪರ್ಫೆಕ್ಟ್ ಇಷ್ಟು ನ್ಯೂಸ್ ಇರ್ತದೆ ಅವ್ರಿಗೆ. ಅಂದ್ರೆ ಲೈನ್ ಬಗ್ಗೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಅವ್ರಿಗೆ. ಏನಾಗಿದೆ ಅಂದ್ರೆ ಕರೆಕ್ಟ್ ನಾವು ಸ್ಪಾಟ್ ಹೋದ್ರೆ ಅದೇ ರೀತಿನೇ ಇರುತ್ತೆ. ಅಂದ್ರೆ ಈ ಹಿರಿಯರು ಏನಿದ್ದಾರೆ ಲೈನ್ಮನ್ಗಳು, ಅವರು ಪ್ರತಿಯೊಂದು ಲೈನ್ ಬಗ್ಗೆ ಎಲ್ಲ ಅರಿವಿರುತ್ತವ್ರಿಗೆ. ಇನ್ಸುಲೇಟರ್ ಪಂಕ್ಚರ್ ಆದ್ರೆ ಯಾವ ರೀತಿ ಫಾಲ್ಟ್ ಆಗುತ್ತೆ, ಯಾವ ರಿಲೇಟಿವ್ ಆಗುತ್ತೆ, ಯಾವುದೇ ಗಿಡದ ಬಗ್ಗೆ ಬಿದ್ದರೆ ಯಾವ ರೀತಿ ಟ್ರಿಪ್ ಆಗುತ್ತೆ, ನೆಕ್ಸ್ಟ್ ಯಾವ ಪಕ್ಷಿ ಹೋಗ್ಬಿಟ್ಟು ಏನಾಗಿದೆ ಅವ್ರಿಗೆ ಸಹಿತ ಏನಾಗುತ್ತೆ, ಲೈನ್ ಆರೋಗ್ಯತೆ ಏನಾಗುತ್ತೆ. ಸೊ ಈಗಿನ ಡಿಪಾರ್ಟ್ಮೆಂಟ್ ಹುಡುಗರು ಹುಡುಗಿಯರೆಲ್ಲ ಬರ್ತಾರೆ, ಬಟ್ ಹಂಗ ಅನುಭವ ಜಾಸ್ತಿ ಇರಂಗಿಲ್ಲ. ಬಟ್ ನನ್ ಪರ್ಸನಲಿ ಲೈಫ್ದಾಗು ಹಿರಿಯರ್ ಯಾಕೆ ಇರ್ಬೇಕಂದ್ರ ಎಲ್ಲ ನಾವ್ ಎಲ್ಲಿ ತಪ್ತೇವೋ ಅಲ್ಲೆಲ್ಲ ಹೇಳ್ತಾರು ಮಾಡ್ತಾರು. ನಮ್ಮ ಪಪ್ಪ ಹಿಂಗೆ ಇರೋದಕ್ಕೆ ಸ್ವಭಾವದ ನಮ್ಮ ಪಪ್ಪ ನಮ್ಮ ಊರಾಗ ಯಾರು ಹೇಳಿದ್ರು ನಮ್ಮ ಸಾಗರ್ ಅಂತ ಹೆಸರೇನೆ ನಮ್ಮ ಪಪ್ಪ ಒಳಕಾಸಿದರು. ಅಂಡ್ ಅವ್ರ ಮಗಳು ನಾನಾಗಿ ಹುಟ್ಟಿದ್ದೇನು ಮತ್ತೆ ನಂಗೆ ಇಷ್ಟು ಚಲೋ ಫ್ರೆಂಡ್ ಸಿಕ್ಕಿದ ಕೂಡ ನಾನು ಹುಟ್ಟಿದ್ದೇನು, ಅದಕ್ಕೋಸ್ಕರ ಥ್ಯಾಂಕ್ ಯು. ಸಮಾರಂಭದಲ್ಲಿ 659 ಸಂಘಟನೆಯ ಅಧ್ಯಕ್ಷ ಕುಮಾರ ಕುಲಕರ್ಣಿ, ವಿದ್ಯುತ್ ಗುತ್ತಿಗೆದಾರ ಶಾಂತಿನಾಥ್ ಮೇತ್ರೆ, ಲಕ್ಷ್ಮಣ್ ಸಂಭಾಜಿ, ಸಚಿನ್ ಮಗದುಂ, ಬೋರಗಾವ ಶಾಖಾಧಿಕಾರಿ ಸಂತನ ಪಿರೇರಾ, ಸುರೇಶ್ ತಹಶೀಲ್ದಾರ ಮಾತನಾಡಿದರು. ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಮಡಿವಾಳರ್, ನೇಮಿನಾಥ್, ನೇಮಣ್ಣವರ್, NC ತೊಲಗಿ ಸೇರಿದಂತೆ ಹೆಸ್ಕಾಂ ವಿಭಾಗದ ವಿವಿಧ ವಿಭಾಗಗಳ ಅಧಿಕಾರಿಗಳು, ಕಾರ್ಮಿಕರು, ಹಿತೈಷಿಗಳು ಬಹು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಮೋದ್ ಗಿಡಗಲ್ಲಿ ಸ್ವಾಗತಿಸಿ, ಮಾಣಿಕ್ ಚಂದಗಡೆ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣೆ, ಭಾರತ ವೈಭವ ನ್ಯೂಸ್ ನಿಪ್ಪಾಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.